ಪ್ರಿಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಇವತ್ತು ಪ್ರಾಚೀನ ಕಾಲದಿಂದಲೂ ಭಾರತೀಯ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿ ಬಂದಿರತಕ್ಕಂಥ ಕೆಲವು ಹಬ್ಬ ಹರಿದಿನಗಳಲ್ಲಿ ಯುಗಾದಿ ಕೂಡ ಒಂದು. ಭಾರತೀಯರ ಪಾಲಿಗೆ ಇದು ನೂತನ ವರ್ಷ, ಒಂದು ಚೈತ್ರ ಮಾಸ. ಇಲ್ಲಿ ಪರಿಸರದಲ್ಲಿ ಮರಗಿಡಗಳು ಬದಲಾವಣೆ, ಎಲೆ ಬಿಟ್ಟು ಹಸಿರೆಲೆ ಚಿಗುರುವಿಕೆ, ಮಾವು ಬೇವುಗಳು ಎಲೆ ಉದುರಿ ಮತ್ತೆ ಹೊಸ ಚಿಗುರನ್ನು ಪಡೆಯುವಿಕೆಯನ್ನು ನಾವು ನೂತನ ವರ್ಷದ ಆರಂಭ ಮತ್ತು ಭೂಮಾತೆಯಲ್ಲಿ ಬದಲಾವಣೆ ಅಂತಲೇ ಹೇಳ್ತಾ ಇದ್ದೀವಿ. ಸೊ ಅದರಂತೆ ಪ್ರಿಯ ಸ್ನೇಹಿತರೆ, ಇವತ್ತು ವರಕವಿ ಡಾಕ್ಟರ್ ಬೇಂದ್ರೆಯವರು ಹೇಳೋ ಪ್ರಕಾರ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರ್ಷಕ್ಕೆ ಹೊಸ ಹರ್ಷವು ಹೊಸತು ತರುತ್ತಿದೆ. ನೋಡಿ, ಜೀವನದಲ್ಲಿ ಉತ್ಸಾಹ ತುಂಬುವಂತಹ ಅದೆಷ್ಟೋ ಸಾಹಿತ್ಯ, ಅದೆಷ್ಟೋ ಕವಿಗಳು, ಅದೆಷ್ಟೋ ಪಂಡಿತರು, ಪಾಮರರು ನಮ್ಮ ಈ ಭರತಖಂಡದಲ್ಲಿ, ಈ ಭಾರತದ ನೆಲದಲ್ಲಿ ಹುಟ್ಟಿ ಬೆಳೆದು ತಮ್ಮ ತತ್ವ ಸಾರಾಂಶವನ್ನು ಬಿತ್ತರಿಸಿ ಹೋಗಿದ್ದಾರೆ. ಆದರೆ ಇವತ್ತು ನಾವು ಪರಿಸರವನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಾ ಇದ್ದೀವಿ, ಯಾವ ರೀತಿಯಾಗಿ ನಾವು ಅದನ್ನು ನೋಡ್ಕೊಳ್ತಾ ಇದ್ದೀವಿ ಅನ್ನೋದು ನಮ್ಮ ಅರಿವಿಗೆ ಬರ್ತಾ ಇಲ್ಲ. ಇವತ್ತು ಅದಕ್ಕಾಗಿ ಭೀಕರ ಬರಗಾಲ, ಕುಡಿಯಲ್ಲೋದು ಒಂದನಿ ನೀರಿಗಾಗಿ ಪರದಾಡ್ತಕ್ಕಂಥ ಪರಿಸ್ಥಿತಿ ಉಂಟಾಗಿದೆ. ಸ್ನೇಹಿತರೆ, ಈ ಒಂದು ಯುಗಾದಿ ಕಾಲದಲ್ಲಿ ಒಂದು ಸುಗ್ಗಿಯ ಸಂಭ್ರಮ ಆಚರಣೆ, ಬಂಧು ಬಳಗ ಎಲ್ಲ ಸೇರಿಬಿಟ್ಟು ಇಡೀ ವರ್ಷದಲ್ಲಿ ಆಗಿರ್ತಕ್ಕಂಥ ಮನಸ್ತಾಪಗಳು, ನೋವು, ನಲಿವುಗಳು, ಕಷ್ಟ ಕಾರ್ಪಣ್ಯಗಳು ಅವೆಲ್ಲವನ್ನು ಕೂತು ಸಮನಾಗಿ ಬೇವು ತಿಂದು ಬೆಲ್ಲವನ್ನು ಅದರ ಮೇಲೆ ಸವಿದು ಆ ಕಷ್ಟಗಳನ್ನು ಮರೆತು ಸಿಹಿಯಾದ ಜೀವನಕ್ಕೆ ಕಾಲಿರಿಸೋಣ, ಸಂತಸಮಯ ಜೀವನಕ್ಕೆ ಕಾಲಿರಿಸೋಣ ಅಂತ ಬಂಧು ಬಾಂಧವರೆಲ್ಲರೂ ಒಟ್ಟು ಸೇರಿ ಮಾತನಾಡಿ ಹಬ್ಬ ಆಚರಿಸುವುದೇ ನಿಜವಾದ ಯುಗಾದಿ. ನೋಡಿ, ಜೀವನದಲ್ಲಿ ಯಾರಿಗೆ ಕಷ್ಟ ಬರೋದೇ ಇಲ್ಲ ಅಂತಲ್ಲ, ಪ್ರತಿಯೊಬ್ಬರಿಗೂ ಕಷ್ಟ ಇದ್ದೇ ಇರ್ತದೆ. ಅಂಥ ಕಷ್ಟಗಳನ್ನೇ ನಾವು ಬೇವು ಅಂತ ಕರೆದು ನಾವು ಅನುಭವಿಸ್ತಕ್ಕಂಥ, ಪಡೆದಿರತಕ್ಕಂಥ ಸಂತೋಷವನ್ನು ಬೆಲ್ಲದ ರೂಪದಲ್ಲಿ ಸರ್ವರೊಂದಿಗೆ ಹಂಚಿಕೊಳ್ಳೋದಿದೆಯಲ್ಲ, ಇದು ನಿಜವಾದ ಯುಗಾದಿ ಹಬ್ಬದ ಅರ್ಥ ಮತ್ತು ಯುಗಾದಿ ಹಬ್ಬದ ಮಹತ್ವ. ಹಾಗಾದರೆ ತಡಬೇಕು ಸ್ನೇಹಿತರೆ, ಎಲ್ಲರೂ ಈ ಯುಗಾದಿಯಲ್ಲಿ ನಮ್ಮ ಮನಸ್ತಾಪಗಳನ್ನು ಮರೆತು, ನಮ್ಮ ವೈರುಧ್ಯಗಳನ್ನು ಬದಿಕಿಟ್ಟು ನಾವೆಲ್ಲರೂ ಬೇವು ಬೆಲ್ಲವನ್ನು ಸವಿದು, ಬೇವೆಂಬ ಕೈಯನ್ನು ಮರೆತು ಬೆಲ್ಲವೆಂಬ ಸುಖದೊಂದಿಗೆ ನಾವು ಸಂತಸಮಯವಾಗಿ ಇರಲಿಕ್ಕೆ ಆರಂಭ ಮಾಡೋಣ. ಮತ್ತೊಂದು ಸಂಚಿಕೆಗೆ ಸಿಗ್ತೀನಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ